ಈ ಹಿಂದೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಹಿಜಾಬ್ ಗಲಾಟೆ ನಡೀತಾ ಇದ್ದಾಗ ಹಿಜಾಬ್ಗೆ ಅವಕಾಶ ಕೊಟ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ಹಿಂದೂ ವಿದ್ಯಾರ್ಥಿನಿಯರು ಹಠ ಮಾಡಿದ್ರು. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸ್ತಾ ಇದ್ದಾರೆ, ಕೇಸರಿ ಶಾಲ್ ಹಾಕೊಂಡು ಬರಂಗಿಲ್ಲ ಅಂತ. ಜನಿವಾರ ಶಿವದಾರ ಹಾಕೊಂಡು ಬರಲಿ, ಯಾವ್ಯಾವ ನಂಬಿಕೆ ಆಚರಣೆ ಚಾಲ್ತಿಯಲ್ಲಿದೆಯೋ ಅದಕ್ಕೆ ಮಾತ್ರ ಅವಕಾಶ, ಹಂಗಂತ ಹೊಸ ಪೇಟ ಹಾಕೊಂಡು ಬರಂಗಿಲ್ಲ ಅಂತ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಸ್ಲಿಂ ಸಮಾವೇಶದ ಕಾರಣಕ್ಕಿಂತ ಆದೇಶ ಮಾಡಿದ್ದಾರೆ ಅಂದ್ರು. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲ್ ಹಾಕೊಂಡು ಬರಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋಂಥದ್ದು ಹೊಸದಾಗಿ ಮಾಡೋಕ್ಕಾಗದ್ರೆ ಯಾವುದೇ ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಅವತ್ತಿನ ಸಂದರ್ಭದಲ್ಲೇ ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ. 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು, ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಏನೋ ಒಂದು ತೋರಿಸೋದಕ್ಕೆ 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಅದನ್ನು ವೆಕೇಟ್ ಮಾಡಿಸದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ. ಬಿಜೆಪಿಯವರು ಕಾಂಗ್ರೆಸ್ನವರು ಪರಸ್ಪರರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಿಜಾಬ್ ಅಷ್ಟೇ ಅಲ್ಲ, ಜನಿವಾರ ರುದ್ರಾಕ್ಷಿಗೂ ಅವಕಾಶ ಕೊಡಲಾಗಿದೆ ಅಂತ ಕಾಂಗ್ರೆಸ್ನವರ ಸಮರ್ಥನೆ. ಬಟ್ಟೆ ಒಳಗೆ ಧರಿಸೋ ಜನಿವಾರ ರುದ್ರಾಕ್ಷಿನ ಹಿಜಾಬ್ಗೆ ಹೋಲಿಸ್ತಾರೆ. ಪ್ರಕರಣ ಕೋರ್ಟ್ನಲ್ಲಿರುವಾಗ ರಾಜ್ಯ ಸರ್ಕಾರದ ಈ ನಿರ್ಧಾರ ಸರಿಯಲ್ಲ ಅಂತ ಬಿಜೆಪಿಯವರ ವಾಗ್ದಾಳಿ. ಅನೇಕ ನಾಯಕರುಗಳು ಮಾತಾಡಿದ್ದಾರೆ. ಎಲ್ಲರ ಮಾತುಗಳನ್ನು ಒಂದೇ ಸಲ ಕೇಳಿಸ್ತಾರೆ. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಜನಿವಾರ, ರುದ್ರಾಕ್ಷ, ಕುಂಕುಮ, ಉಡ್ದಾರ, ಶಿವದಾರ ಎಲ್ಲವನ್ನು ಹಾಕೊಂಡ್ಬರ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಅದ್ರ ಸಮಾನತೆ ಇರಬೇಕು ಅನ್ನೋ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಧಾರ್ಮಿಕ ಸಂಕೇತಕ್ಕೆ ಎಲ್ಲೂ ಸಹ ಯಾರೂ ಅಭ್ಯಂತರ ಆಕ್ಷೇಪ ಇಲ್ಲ. ಆದರೆ ಇವರು ಮಾಡ್ತಕ್ಕಂಥದ್ದೆಲ್ಲ ಧಾರ್ಮಿಕ ವಿಚಾರವನ್ನು ಮುಂದಿಟ್ಕೊಂಡು ಧರ್ಮಾಂಧತೆಯನ್ನು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ISI ಅಲ್ಲ, ಇದು ಭಾರತ ದೇಶ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರಿಗೂ ಸಹ ಅವಕಾಶ ಇದೆ. ನಾನು ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಜಾಬಿನ ವಿರೋಧಿ ಅಲ್ಲ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ, ಬಹುಶಃ ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಅದರ ಇತಿಹಾಸದ ಬಗ್ಗೆ ಅರಿವು ಇಲ್ಲ. ಕೇವಲ ಮತೀಯ ಓಲೈಕೆಯ ರಾಜನೀತಿಯ ಭಾಗವಾಗಿ ಶಾಲೆಗಳಲ್ಲಿ ಮತೀಯ ಭಾವನೆಗಳಿಗೆ ಜಾತ್ಯತೀತತೆಯ ಹೆಸರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಸಮಾನರು, ಅವರು ಬೇರೆ ಬೇರೆ ಮತ ಸಂಪ್ರದಾಯಗಳಿಗೆ ಸೇರಿದ್ರೂ ಕೂಡ ಎಲ್ಲ ಮಕ್ಕಳು ಸಮಾನವಾಗಿ ಗುರುತಿಸಿಕೊಳ್ಬೇಕು ಅನ್ನುವ ಉದ್ದೇಶದಿಂದಲೇ ನಮ್ಮಲ್ಲಿ ಯೂನಿಫಾರ್ಮ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈಗ ಸರ್ಕಾರ ಮತೀಯ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿದೆ. ಅದರ ಪರಿಣಾಮ ಶಾಲೆಗಳಲ್ಲಿ ಹಿಜಾಬಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಸಂಪ್ರದಾಯ ಅವ್ರ ಮನೇಲಿ ಇಟ್ಕೊಳ್ಳಿ, ಎಲ್ಲೆಲ್ಲ ಅನುಮತಿ ಇದೆ ಅಲ್ಲಲ್ಲಿ ಕೊಡಲಿ. ನಾನು ಮನವಿ ಮಾಡ್ಕೊತಾ ಇದ್ದೀನಿ, BJP ಅವ್ರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ.
ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕೊಂತಾರ? ಆ ಶಾಲ್ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನು ಹೇಳಿ. ಆ BJP ಅವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಯಾವ ಮಕ್ಳಿಗೆ ರೀ ಹನುಮಾನ್ ಚಾಲೀಸ ಬರುತ್ತೆ? ಕೇಸರಿಯಿಂದ ಆಗುವಂಥ ಸಮಸ್ಯೆ ಏನಿದೆ, ಹಾಗಿದ್ರೆ ಅದನ್ನು ನಿಲ್ಲಿಸ್ಬಿಡಿ, ಎಲ್ಲ ನಿಂತೋಗುತ್ತೆ. ನೀವೇ ಈ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಅದರಿಂದ ಅವರು ಹಾಕೋದಾದ್ರೆ ನಮ್ಮ ಹಿಂದೂ ಸ್ಟೂಡೆಂಟ್ಗಳು ಕೇಸರಿ ಹಾಕೊಂಬರ್ತಾರೆ. ನೀವ್ ಹೆಂಗ್ ತಡಿಯಕ್ಕಾಗುತ್ತೆ? ನೀವು ಮಾತ್ರ ಹಾಕಬೇಕು, ಇನ್ನೊಬ್ಬರು ಮಾತ್ರ ಹಾಕಬಾರ್ದು ಅನ್ನೋಕೆ ನಿಮಗೇನು ಅಧಿಕಾರ ಇದೆ? ನೀವು ಯಾರೇ ಏನೇ ಹಾಕಿದ್ರು ಇನ್ನು ಮುಂದೆ ನೀವು ತಡಿಯಕ್ಕಾಗೋದಿಲ್ಲ. ನಿಮ್ಮನ್ನು ವಿರೋಧಿಸ್ಲಿಕ್ಕೆ, ನಿಮ್ಮ ನೀತಿಯನ್ನು ವಿರೋಧಿಸ್ಲಿಕ್ಕೆ ಯಾರು ಬೇಕಾದ್ರೂ ಇನ್ನು ಕೇಸರಿನೂ ಹಾಕಬರ್ಬೋದು. ಇದರಿಂದ ನೀವೇ ರಾಜ್ಯಕ್ಕೆ ಬೆಂಕಿ ಹಚ್ತಾ ಇರೋರು. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ ನಿಮಗೆ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ, ನಾನು ಇಷ್ಟೇ ಹೇಳೋದು, ಈ ಆರ್ಡರ್ನ ಏನಿದೆ ಅದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಅದನ್ನು ಕೇಳಿಸಿ. ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ. ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಆಂತರಿಕ ಬೇಗುದಿಯಿಂದ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂತಹ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ನೋಡಿ, ಜನಿವಾರಕ್ಕೂ ಹಿಜಾಬಿಗೂ ಅದರದೇ ಆದಂತ ಸಂಬಂಧಗಳಿಲ್ಲ. ಮುಸ್ಲಿಂ ಮುಖಂಡರು ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದರು, ಹಿಂದೂ ಮುಖಂಡರುಗಳ ವಿರೋಧಿಸಿದರು. ಪ್ರಮೋದ್ ಮುತಾಲಿಕರ ಕೋರ್ಟಿಗೆ ಹೋಗ್ತಾರಂತೆ. ಮೊಹಮ್ಮದ್ ಪೈಗಂಬರರ ಕುಟುಂಬಸ್ಥರೇ ಹಿಜಾಬ್ ಹಾಕೋದಿಲ್ಲ, ಹಿಜಾಬ್ ಹಾಕಿ ಅಂತ ಇಸ್ಲಾಂನಲ್ಲಿ ಹೇಳಿಲ್ಲ ಅಂತ ಮೋಹನ್ ಗೌಡ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳ ಗೌರವವನ್ನು ಸರ್ಕಾರ ವಾಪಸ್ ಕೊಟ್ಟಿದೆ, ಸ್ವಾಗತಾರ್ಹ. ಯಾವುದಾದ್ರೂ ಇವರ ಧರ್ಮ ಪುಸ್ತಕಗಳಲ್ಲಿ ಎಲ್ಲಾದ್ರೂ ಒಂದು ಹೇಳಿದೆಯಾ ಇದು ನೀವು ಕೇಸರಿ ಶಾಲನ್ನು ಹಾಕಬೇಕು ಅಂತ? ದೇವಸ್ಥಾನಗಳಿಗೆ ಹೋಗ್ತಿರುವಾಗ ನೀವು ಶಾಲನ್ನು ಹಾಕ್ಕೊಂಡು ಹೋಗ್ತಿದ್ದೀರಾ? ಇಲ್ವಲ್ಲ. ಕೇವಲ BJPಯ ಒಂದು ರಾಜಕಾರಣಕ್ಕೋಸ್ಕರ ಈ ಕೇಸರಿ ಶಾಲನ್ನು ಹಾಕ್ಕೊಂಡು ಮುಸ್ಲಿಂ ಹೆಣ್ಮಕ್ಳು ಅಕಸ್ಮಾತ್ ಹಿಜಾಬ್ ಹಾಕೊಂಬರ್ರೆ ನಾವು ಇದನ್ನು ಹಾಕೊಂಡ್ಬರ್ತೀವಿ ಅಂತ. ಬೇರೆ ಧರ್ಮದ ಹೆಣ್ಣು ಮಕ್ಕಳು ಇದ್ರೂ ಮಾತಾಡ್ತಿಲ್ಲ, ಗಂಡು ಮಕ್ಕಳು ನಾವು ಕೇಸರಿ ಶಾಲನ್ನು ಹಾಕೊಂಡ್ಬರ್ತೀವಿ. ಇದು ಯಾವ ನ್ಯಾಯ? ಯಾಕೆ? ಇದು ದಾವಣಗೆರೆಯ ಉಪಚುನಾವಣೆ ಆಯ್ತಲ್ವಾ, ಅಲ್ಲಿ ಮುಸಲ್ಮಾನರು ತೋರಿಸಿದ್ದ ಒಗ್ಗಟ್ಟು 25,000 ವೋಟ್ಗಳ ಹೊಡೆತ ಬೀಳ್ತಲ್ವ ಕಾಂಗ್ರೆಸ್ಗೆ. ಅದರ ಪರಿಣಾಮ ಸರ್ಕಾರ ಇವತ್ತು ನಾವು ನಿಮ್ಮನ್ನು ಹಿಜಾಬ್ ಕೊಡ್ತಾ ಇದ್ದೀವಿ. ಎಲ್ಲಿದೆ ನಮಗೆ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನು ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳೋರು, ಎಲ್ಲಿ ನಮ್ಮ ಭರವಸೆಗಳು ನೀವು ಈಡೇರಿಸಿಲ್ವಲ್ಲ ಅಂತ ಹೇಳಿದ್ವಿ. ಅದನ್ನು ಇವತ್ತು ಸರ್ಕಾರ ಮುಂದೆ ಬಂದು ಇದನ್ನು ಹಿಜಾಬನ್ನು ಕೊಟ್ಟಿದೆ. ಇದರಿಂದ ಬೇರೆ ಇತರ ಧರ್ಮದವರ ಯಾರಿಗೂ ಕೂಡ ಯಾವ ತರಹದ ತೊಂದರೆ ಆಗ್ತಾ ಇಲ್ಲ. ಈ ಹೈಕೋರ್ಟ್ನಲ್ಲೂ ಕೂಡ ನಾವು ಇನ್ನೊಮ್ಮೆ PIL ಹಾಕಿ ಈ ಅಧಿಸೂಚನೆಯನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮಧು ಬಂಗಾರಪ್ಪನವರಿಗೆ ನಾನು ಕೇಳ್ತಾ ಇದ್ದೀನಿ, ಇವತ್ತು ಯೂನಿಫಾರ್ಮ್ ಸಮವಸ್ತ್ರ ಅನ್ನುವಂಥದ್ದು ಅರ್ಥ ಏನಾದರೂ ನಿಮಗೆ ಗೊತ್ತೇನ್ರಿ? ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲ ಹಿಂದೂ ವಿದ್ಯಾರ್ಥಿನಿಯರು ನೀವು ಕೇಸರಿ ಶಾಲ್ ಹಾಕೊಂಡು ಹೋಗ್ಬೇಕು, ಲಕ್ಷಾಂತರ ಜನ ಹಾಕೊಂಡು ಹೋಗ್ಬೇಕು. ಎಷ್ಟು ಜನರ ಮೇಲೆ ಕೇಸ್ ಹಾಕೋ ತಾಕತ್ತಿದೆ ನೋಡೋಣ, ಎಷ್ಟು ಜನರಿಗೆ ಜೈಲಿಗೆ ಹಾಕ್ತಾರೆ ನೋಡೋಣ ಅಂತನ್ನುವಂಥದ್ದು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾಗಿದೆ. ಏನಂತ ಹೇಳಿದರೆ, ಸರ್ಕಾರ ಬದಲಾಗಿ 3 ವರ್ಷ ಆದರೂ ಕೂಡ ಈ 3 ವರ್ಷದಲ್ಲಿಯೂ ಕೂಡ ಅದೆಷ್ಟು ವಿದ್ಯಾರ್ಥಿನಿಯರ ಶಿಕ್ಷಣ ವಂಚನೆ ಆಗಲಿಕ್ಕೆ ಕಾಂಗ್ರೆಸ್ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಕೂಡ ಒಂದು ಜಾತ್ಯತೀತ ಸಿದ್ಧಾಂತದ ಅಡಿಯಲ್ಲಿ ಬಂದಿರುವಂಥದ್ದು. ಹಿಜಾಬ್ನ ಬಗ್ಗೆ ಇರುವಂಥ ದಿಗ್ಬಂಧನವನ್ನು ತೆಗೆದು ವಿದ್ಯಾರ್ಥಿನಿಯರಿಗೆ
ಶಿಕ್ಷಣಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ. ಇದಕ್ಕಾಗಿ ನಾವು ಅವರಿಗೆ ಧನ್ಯವಾದವನ್ನು ಕೊಡುವುದಿಲ್ಲ, ಅದು ಅವರ ಕರ್ತವ್ಯ, ಅವ್ರು ಮಾಡಬೇಕು. ಮುಂದಿನ ದಿನಗಳಲ್ಲಿಯೂ ಕೂಡ ಆ್ಯಕ್ಟ್ ಆಗಿರಲಿ, ಆದೇಶ ಆಗಿರಲಿ, ಅದನ್ನೆಲ್ಲ ವಿಡ್ರಾ ಮಾಡಬೇಕಾಗಿ ನಾವು ಕೇಳಿಕೊಳ್ತೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕಾಗಿ ಹಿಜಾಬನ್ನು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಈ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇದು ಖಂಡನೀಯ ಇದೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಇದೇನಂತ ಹೇಳಿದ್ರೆ ಇದನ್ನ ಒಳಗಡೆ ಧರಿಸುವಂಥದ್ದು. ಜನಿವಾರ ಮತ್ತೆ ಹಿಜಾಬಿಗೆ ಕಂಪೇರ್ ಮಾಡಬಾರ್ದು. ಮೊಹಮ್ಮದ್ ಪೈಗಂಬರ್ ಅವರ ವಂಶಜರು ಈಗಲೂ ಸಹ ಜೋರ್ಡಾನ್ ಅಧ್ಯಕ್ಷ ಇದ್ದಾರೆ, ಅವರೇ ಮೊಹಮ್ಮದ್ ಪೈಗಂಬರ್ ಇಸ್ಲಾಮನ್ನ ಸ್ಥಾಪನೆ ಮಾಡಿದ ಅಧ್ಯಕ್ಷರೇ. ಫ್ಯಾಮಿಲಿ ಇರಬಹುದು, ಹೆಣ್ಮಕ್ಳು ಇರಬಹುದು, ಯಾರೂ ಸಹ ಹಿಜಾಬ್ ಧರಿಸುವುದಿಲ್ಲ. ವಿದೇಶಗಳಲ್ಲಿ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಿಜಾಬ್ ಬ್ಯಾನ್ ಇದೆ. ಹಿಜಾಬ್ ಬೇಕು ಅಂತ ಹೇಳುವಂಥದ್ದು ಇದು ಶಾಲಾ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಇದು ಒಂದು ಅವರನ್ನ ಓಲೈಕೆ ಮಾಡಲಿಕ್ಕಾಗಿ ಕೆಲವೊಂದು ಮತೀಯವಾದಿಗಳ ಒತ್ತಡದಿಂದಾಗಿ ಇವತ್ತು ಸರ್ಕಾರ ಇದನ್ನು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.